ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾತಿ ಗಣತಿ ವಿಷಯವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಆದ್ಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ 2014-15ರಲ್ಲಿ ರಾಜ್ಯ ಸರ್ಕಾರವು ಜಾತಿ ಗಣತಿಯನ್ನು ಸಮೀಕ್ಷೆನ ಮಾಡಿದ್ರು. ಕಾಂತರಾಜ್ ಆಯೋಗ ಹಿಂದುಳಿದವರ್ಗಗಳ ಇಲಾಖೆಯಿಂದ ಮಾಡಿರೋದಕ್ಕೆ ನಾವು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಸ್ವಾಗತನ ಕೊಡ್ತೇವೆ. ಆದರೆ 10 ವರ್ಷಗಳ ನಂತರ ಇತ್ತೀಚೆಗೆ ಸರ್ಕಾರವು ಬಿಡುಗಡೆ ಮಾಡಿದಾಗ ನಮ್ಮ ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯದವರು ವಾಸ ಇದ್ದಾರೆ. ಒಟ್ಟಾರೆಯಾಗಿ 50,224 ವಿಧಾನಸಭಾ ಕ್ಷೇತ್ರದಲ್ಲೂ 31 ಜಿಲ್ಲೆಯಲ್ಲೂ ನೇಕಾರರು ವಾಸ ಇದ್ದಾರೆ. ಸುಮಾರು 50 ಲಕ್ಷ ಜನಸಂಖ್ಯೆ ಇದೆ. ಆದರೆ ಮೊನ್ನೆ ಬಿಡುಗಡೆ ಮಾಡಿದಂಥ ಜಾತಿ ಗಣತಿಯಲ್ಲಿ ನೇಕಾರ ಸಮುದಾಯದ ಇಡೀ ರಾಜ್ಯದಲ್ಲಿ 9,28,000 ತೋರಿಸಿದ್ದಾರೆ. ಅದ್ರ ಬಗ್ಗೆ ನಮಗೆ ಅಸಮಾಧಾನ. ಯಾಕಂದರೆ ಅದು ನಾವು ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಸ್ವಾಗತ ಮಾಡ್ತೇವೆ. ಆದರೆ ಜಾತಿ ಗಣತಿ ಮಾಡಿದಾರಲ್ಲ ಮನೆ ಮನೆಗೆ ಹೋಗಿ ಅದು ಸರಿಯಾಗಿ ಮಾಡಿಲ್ಲ ಅಂತ ನಾವು ವಿರೋಧ ಮಾಡ್ತೇವೆ. ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರ ನೇಕಾರ ಸಮುದಾಯದವರು ವಾಸವಿದ್ದಾರೆ. ನಮಗೆ ಅಂಕಿಅಂಶ ಇದೆ. ಆದರೆ ಸರ್ಕಾರದವರು ನಿಖರವಾಗಿ ನಿಮ್ಮ ಹತ್ರ ದಾಖಲೆಗಳೇನಿದೆ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ದಾಖಲೆಗಳೇನಿದೆ? ನೀವು ಹೇಳ್ತಾ ಇದ್ದೀರ 50 ಲಕ್ಷ, 45 ಲಕ್ಷ, 55 ಲಕ್ಷ ಅಂತ. ದಾಖಲೆಗಳೇನಿದೆ ಅಂತ ಕೇಳ್ತಾರೆ. ಆ ದಾಖಲೆಗಳಿಗೋಸ್ಕರ ನಾವು ಒಂದು ನೇಕಾರ ಒಕ್ಕೂಟದಿಂದ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಇರ್ಬೋದು, ಮೈಸೂರು, ಕೋಲಾರ ಜಿಲ್ಲೆ ಎಲ್ಲ ನಾವು ಪ್ರೆಸ್ ಮೀಟ್ ಮಾಡಿದ್ದೇವೆ. ಅದರಿಂದ ನೇಕಾರರಿಗೆ ಒಂದು ಸಮರ್ಪಕವಾಗಿ ಒಂದು ಜಾತಿ ಗಣತಿ ಮಾಡೋದಕ್ಕೆ ವಿಧಾನಸಭಾ ಕ್ಷೇತ್ರವಾರು, ಜಿಲ್ಲಾವಾರು, ಹೋಬಳಿ, ಗ್ರಾಮ ಮಟ್ಟದಲ್ಲಿ ನೇಕಾರ ಸಮುದಾಯದ ಒಂದು ಮನೇನು ಬಿಡದೆ ನಾವು ಜಾತಿ ಗಣತಿಯಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ. ನೇಕಾರ ಸಮುದಾಯರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ನೀವು ಪತ್ರಿಕೆ ಮಾಧ್ಯಮದವರು ವಿಶೇಷವಾಗಿ ನೀವು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಜಾತಿ ಗಣತಿ ತುಂಬ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಇನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿರ್ಬೋದು, ಒಂದು ಭಾಗ ಆದರೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ತುಂಬ ವಂಚಿತರಾಗಿದ್ದಾರೆ. ಯಾಕಂದ್ರೆ ನಮ್ಮದು ಸಮುದಾಯ ಬೇರೆ ಸಮುದಾಯಕ್ಕಿಂತ ಹೆಚ್ಚಿದ್ರೇನು ನೇಕಾರ ಸಮುದಾಯಕ್ಕಿಂತ ಹೆಚ್ಚು ಕಡಿಮೆ ಜನಸಂಖ್ಯೆ ಇರೋರು ರಾಜಕಾರಣದಲ್ಲಿ ತುಂಬ ಮುಂದುವರೆದಿದ್ದಾರೆ. ಆದರೆ ನಮ್ಮದು ಒಂದು ಎಲ್ಲ ಸೇರಿದ್ರೆ ಒಂದು ಆ ಲೆಕ್ಕ ನೋಡಿದ್ರೆ ದೊಡ್ಡ ಸಮುದಾಯ 6ನೇ ಪ್ಲೇಸಲ್ಲಿ ಬರ್ತದೆ. ಮೊನ್ನೆ ಸರ್ಕಾರದವರು ಅನೌನ್ಸ್ ನೋಡಿದಾಗ ನಮ್ಮದು 6ನೇ ಪ್ಲೇಸಲ್ಲಿ ಬರ್ತದೆ. ನಾವು ಕರೆಕ್ಟಾಗಿ ಜಾತಿ ಸಮೀಕ್ಷೆ ಮಾಡಿದಾಗ ಈ ಒಂದು ನಿಖರವಾಗಿ ತಿಳಿಯೋದಕ್ಕೆ ನಾವು ಜಾತಿ ಸಮೀಕ್ಷೆಯನ್ನು ನಾವು ಈಗಾಗಲೇ ನೇಕಾರ ಸಮುದಾಯಗಳ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸಗೊಂಡು ಗ್ರಾಮ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮಾಡೋದಕ್ಕೆ ನಾವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮಹತ್ವದ ಜಾತಿ ಗಣತಿ ಕಾರ್ಯಕ್ರಮಕ್ಕೆ ತಾವು ನಮಗೆ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ಒಂದು ವಿಶ್ವಾಸ ಇದೆ. ಅದು ನಾವು ಸಮೀಕ್ಷೆ ಮಾಡಿದ್ಮೇಲೆ ನಮ್ಗೆ ನಿಖರವಾಗಿ ಗೊತ್ತಾಗ್ತದೆ. ನಿಖರವಾಗಿ ನಮ್ಗೆ ಗೊತ್ತಾದ್ಮೇಲೆ ಸರ್ಕಾರದವ್ರು ಕರೆಕ್ಟಾಗಿ ಮಾಡಲೇಬೇಕು. ನಮ್ಗಿಲ್ಲಿ ಜನಸಂಖ್ಯೆ ನಮ್ಮ ಕೈಯಲ್ಲಿ ಇರ್ತದೆ. ಅವ್ರು ಮಾಡಬೇಕು ಅಂತೇಳಿ ನಮ್ಗೆ ವಿಶ್ವಾಸ ಇರ್ತದೆ. ಇಲ್ಲ ನಾವೇನು ಮಾಡಿಲ್ಲ ಅಂದರೆ ತಿರುಗಿ ಅವ್ರು ಮಾಡಿದ್ದು ನಾವು ತೊಗೊಬೇಕಾಗ್ತದೆ. ಇವಾಗೇ ನಾವು ವಿರೋಧ ಮಾಡ್ತಾ ಇದ್ದೀವಿ, ಮತ್ತೊಮ್ಮೆ ವಿರೋಧ ಮಾಡಬೇಕಾಗ್ತದೆ. ಇದು ನಾವು ಅದಕ್ಕೋಸ್ಕರ ನಾವು ಹೌದೌದು ಅವ್ರು ನಮ್ಮ ಹತ್ರ ದಾಖಲೆ ಕೇಳಿರೋದಕ್ಕೋಸ್ಕರ ನಾವು ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ 29 ಒಳಪಂಗಡಗಳು ಇದೆ. 8 ಜನ ಮಠಾಧೀಶರಿದ್ದಾರೆ. ಅವರೆಲ್ಲ ಒಂದು ಅಂಕಿಅಂಶ ತಗೊಂಡಿದ್ದು, ಅಂದಾಜು ಅಂಕಿಅಂಶ ತಗೊಂಡಿದ್ದೇವೆ. ಏನೋ ಒಂದು ಸ್ವಲ್ಪ ಹೆಚ್ಚಾಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು. ಅದು ನಿಖರವಾಗಿ ಗೊತ್ತಾಗೋದಕ್ಕೆ ನಾವು ಜಾತಿ ಗಣತಿ ಮಾಡ್ತೀವಿ. ಆಮೇಲೆ ಸಬ್ಮಿಟ್ ಅಂತ ಕೊಟ್ರೆ ಅವ್ರಿಗೆ ಮೆಸೇಜ್ ಹೋಗ್ತದೆ, ನಿಮ್ಮ ಜಾತಿ ಗಣತಿ ಸಕ್ಸಸ್ಫುಲ್ ಆಗಿದೆ ಅಂತೇಳಿ
ಹೋಗ್ತದೆ ಮೆಸೇಜ್. ಹೇಳಿ. ಪರಿಶಿಷ್ಟ ಜಾತಿಗಳಲ್ಲಿ ಸಿಕ್ಸ್ ಅಂತ ಗೌರ್ಮೆಂಟ್ ಒಂದು ಕ್ಯಾಸ್ಟ್ ಲಿಸ್ಟ್ ಇದೆ. ಅದ್ರಲ್ಲಿ ನಮ್ಮ ನೇಕಾರ ಸಮುದಾಯಗಳೆಲ್ಲ ಬಂದ್ಬಿಡ್ತದೆ. ದೇವಾಂಗ, ತೊಗಟವೀರ, ಪಟ್ಸಾಲಿ, ಕುರುಶೆಟ್ಟಿ, ಸೊಕುಟಸಾಲಿ, ಜಾಡ, ಸೆಗುಂದರು, ಹೀಗೆ ಪದ್ಮಸಾಲಿ, ಹೀಗೆ ಅನೇಕ ನಾವು ಕರಿತೀವಲ್ಲ, ಇದೆಲ್ಲ ನಮ್ದು ನೇಕಾರ ಅಂತ ನಮ್ಗೆ ಒಂದು ಪರಿಗಣಿಸಿ. ಎಷ್ಟೇ ವರ್ಷಗಳಿಂದ ನೇಕಾರಿಕೆ ಮಾಡಿದ್ರು ಈ ಸಮುದಾಯಗಳು ಹೌದಿಲ್ಲ ಸರ್. ಇದರಲ್ಲಿ ನೇಕಾರಿಕೆ ಮಾಡೋದು ನಿಮ್ಗೆಲ್ಲ ಗೊತ್ತಿದೆ. ಮುಸ್ಲಿಮ್ಸು ಮಾಡ್ತಾರೆ, SC ST ಮಾಡ್ತಾರೆ, ಆಮೇಲೆ ಕುರುಬರು ಮಾಡ್ತಾರೆ, ಎಲ್ಲಾರು ಮಾಡ್ತಾರೆ. ನಮ್ಮೇನ್ ಬೇಡ ಒಕ್ಕಲಿಗರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಈ ಮಾಡೋದ್ರೆ ಒಂದು ಹಿಂದಿ 25 ವರ್ಷಗಳಿಂದ ನಮ್ಮಲ್ಲಿ ವೃತ್ತಿ ನಿಮ್ಗೆಲ್ಲ ಗೊತ್ತಿದೆ. ಯಾರೇ ಮಕ್ಕಳನ್ನ SLC ವರೆಗೆ ಓದಿಸ್ಬಿಟ್ಟೆ ನೀನು ಉರಿ ಮಿಷಿನ್ ಹೋಗಪ್ಪ, ಮಗನೇ ಹೋಗಪ್ಪ ಅಂತ ಹೇಳ್ತಾ ಇದ್ರು. ಈ ಜನರೇಷನ್ ಒಂದು 20-25 ವರ್ಷಗಳಿಂದ ನೋಡ್ತಾ ಇದ್ರೆ 100 ನೇಕಾರ ಮಕ್ಕಳು ಓದೋದ ಕಡೆ ಗಮನ ಕೊಡ್ತಾ ಇದ್ದಾರೆ. ನಾವೇನು ಸರ್ಕಾರ ಸುಮಾರು ಒಂದು 10 ವರ್ಷದಿಂದ ನಮ್ಗೆ ಅನಿಸ್ತದೆ ಘೋಷಣೆ ಮಾಡಿದೆ. ಏನು ನಮ್ಮ ರಜಾದಿನ ಅಂತ ಅದು ದೇವರ ದಾಸಮೆ ಜಯಂತಿನ ಒಂದು ಮಾಡ್ಕೊಂಡು ಟೌನ್ ಹಾಲ್ ಅಲ್ಲಿ ಫಸ್ಟ್ ಮಾಡಿದ್ವಿ. ಅಲ್ಲ ಸಾರಿ, ಬ್ಯಾಂಕೆಟ್ ಹಾಲ್ ಅಲ್ಲಿ. ಇವಾಗ ಪ್ರತಿ ವರ್ಷನೂ ನಾವು ಸರ್ಕಾರದ ವತಿಯಿಂದ ರವೀಂದ್ರ ಕಲಾಕ್ಷೇತ್ರ ಇಲ್ಲ ಟೌನ್ ಹಾಲ್ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ವಿ. ಯಾವುದೇ ನಾವು ಸಭೆ ಮಾಡ್ಲಿ, ನೀವ್ ಹೇಳ್ತಾ ಇದ್ರಿ ಇತ್ತೀಚೆಗೆ ಯಾವುದೇ ಸಭೆ ಮಾಡ್ಲಿ, ನಾವು ನೇಕಾರ ಸಮುದಾಯಗಳ ಒಕ್ಕೂಟದ ಸಭೆ ಮಾಡಿದ್ರೆ ನಾವು ದೇವರ ದಾಸಮೆಯ ಫೋಟೋ ಇಟ್ಟು ಪುಷ್ಪಾರ್ಚನೆ ಮಾಡಿ ನಾವು ಯಾವುದೇ ಸಭೆ ಮಾಡ್ತಾ ಇದ್ವಿ. ನಿಮ್ ನೋಡ್ತಾ ಇರ್ಬೋದು, ಇವಾಗ ಇದು ನಿಮ್ಗೆ ಕೊಟ್ಟಿದೀವಿ. ಈ ಲೆಟ್ರೇಡ್ ಅಲ್ಲೂ ದೇವರ ದಾಸಮೆಯಿಂದ ಫೋಟೋ ಇದೆ. ಈ ಕಡೆ ನೋಡಿ, ಈ ಲೆಟ್ರೇಡ್ ಅಲ್ಲೂ ಫೋಟೋ ಇದೆ. ನಾವು ಅವ್ರಿಗೆ ಗೌರವ ಸೂಚನೆ ಅಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹೇಳಿ. ಇವಾಗ MLC ಅವರು ಇವ್ರು ಇದ್ದಾರೆ, ಯಾರು ಕೇಶವ ಪ್ರಸಾದ್ ಅಂತಿದ್ದಾರೆ. ರಾಜ್ಯಸಭೆಯಲ್ಲಿ K ನಾರಾಯಣ್ ಅಂತಿದ್ದಾರೆ. ಇದ್ದಾರೆ 3 ಜನ ಇದ್ದಾರೆ ರಾಜಕೀಯದಲ್ಲಿ. ಇವಾಗ ಪ್ರಾತಿನಿಧ್ಯ ಇರೋದ್ರಲ್ಲಿ ಪರವಾಗಿಲ್ಲ. ಆದ್ರೆ ಇನ್ನ ಪ್ರಾತಿನಿಧ್ಯ ಸಿಗ್ಬೇಕು ಅಂತ ನಾವು ನಮ್ಮ ಇಲ್ಲಿ ಒಂದು ಮನವಿ ಈಗಾಗಲೇ ಮಾಡ್ತಾ ಇದ್ದೇವೆ. ಈ ನಿಗಮ ಮಂಡಳಿ ಬಂದಾಗ ಕೀರ್ತಿ ಗಣೇಶ್ ಅಂತ ಅವರು ದೇವರಾಜ ಸಮೃದ್ಧಿ ನಿಗಮ ಅಧ್ಯಕ್ಷ, ಅವರು ಸಹ ನೇಕಾರ ಸಮಾಜ. ಯಾವ ಜಾತಿ ಗಣತಿ ಅಲ್ಲ, ಜಾತಿ ಗಣತಿಯಲ್ಲಿ ಇವಾಗ ರಾಜ್ಯ ಸರ್ಕಾರ ಮರು ಸಮೀಕ್ಷೆ ಮಾಡ್ಬೇಕಂತ ಹೇಳಿದೆ. ಕೇಂದ್ರ ಸರ್ಕಾರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಜಾತಿ ಗಣತಿ ನಾವು ಕೂರಕ್ ಆಗಲ್ವಲ್ಲ. ನಮ್ಗೆ ಜಾತಿ ಗಣತಿ ನೇಕಾರ ಸಮುದಾಯ ಇಡೀ ರಾಜ್ಯದಲ್ಲಿ ನಿಖರವಾಗಿ ಗೊತ್ತಾಗ್ಬೇಕಂದ್ರೆ ನಾವೇ ಒಂದು ಮಾಡ್ತಾ ಇದ್ದಾರೆ. ಏನೋ ಮಾಡಿ ನಾವು ಅದನ್ನ ತಲುಪಿಸ್ತೇವೆ. ಇವಾಗ ಅದರಲ್ಲಿ ಆಧಾರ್ ಕಾರ್ಡು ನಾವೇನು ಇದು ನೋಡ್ಕೊಂಡ್ಲಿ, ಅವ್ರು ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಂಡ್ಲಿ, ಬೇಕಾದ್ರೆ ನಾವು 100 ಜಾತಿ ಗಣತಿ ಮಾಡ್ತೇವೆ, ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಮೊದಲಿಗೆ ನಾವು ನೇಕಾರಿಕೆಯಿಂದ ಜೀವನ ಮಾಡ್ತಕ್ಕಂಥವ್ರು ಒಂದು ಹೈ ಎಜುಕೇಷನ್ಗಾಗಲಿ ಇನ್ನೊಂದಕ್ಕಾಗಲಿ ಎಲ್ಲೂ ಕೂಡ ನಾವು ಈಚೆಗೆ ಬರೆದಿರ ನಮ್ಮ ಮಟ್ಟಕ್ಕೆ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ದೆವು. ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ನೇಕಾರಿಕೆ ಬಹಳ ಹೀನವಾಗಿ ಅದು ಕೂಲಿ ಮಾಡಿ ಕನಿಷ್ಠ ಜೀವನ ಮಾಡೋದಕ್ಕೂ ಕೂಡ ಬಹಳ ಕಷ್ಟಕರವಾಗಿದೆ. ತುಂಬ ದೊಡ್ಡ ಸಿಲ್ಕ್ ಹೌಸ್ಗಳು ಇಟ್ಕೊಂಡಿರ್ತಕ್ಕಂಥವ್ರು ಧರ್ಮವರಾಗಿರ್ಬೋದು, ನಮ್ಮ ರಾಜ್ಯನೇ ಅಲ್ಲಿರ ಬೇರೆ ರಾಜ್ಯದಲ್ಲಿ ಕೂಡ ದೊಡ್ಡ ಸಿಲ್ಕ್ ಹೌಸ್ಗಳು ಇಟ್ಕೊಂಡು ಸಾಹುಕಾರರಾಗಿರ್ತಕ್ಕಂಥವ್ರು ಕೂಡ ಇವತ್ತಿನ ದಿನ ಬರೀ ಪಾಲಿಷ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಕಾರಣ ನಮ್ಮ ಈ ಒಂದು ಬಟ್ಟೆಗೆ ಬೆಲೆ ಬಹಳ ಕಡಿಮೆ ಆಗಿ ಬೇರೆ ಆಧುನಿಕ ತಂತ್ರಜ್ಞಾನದ ಮಿಷನರಿಗಳು ಬಂದು ಒಂದು ದಿನಕ್ಕೆ ಒಂದು ಮಗ್ಗದಲ್ಲಿ 300 ಸೀರೆ ಬರೋವಂಥದ್ದು. ಮೊದಲಿಗೆ ನಮ್ಮಲ್ಲಿ ಪಾಲಿಸ್ಟರ್ ಸೀರೆ ಇಂಥದ್ದು. ಮೊದಲಿಗೆ ನಮ್ಮವರು 1-2 ಸೀರೆ ನೇಯ್ತಿದ್ರು. ರೇಷ್ಮೆ ಸೀರೆ 1 ವಾರ 15 ದಿವಸಕ್ಕೆ 1 ಸೀರೆ ಬರ್ತಿತ್ತು. ಈಗ ಆಧುನಿಕ ಮಗ್ಗಗಳು ಬಂದು ಒಂದು ದಿನಕ್ಕೆ 5, 6, 10 ಸೀರೆ ಬರ್ತಕ್ಕಂಥದ್ದು. ಹಿಂಗಾಗಿ ಜನರಿಗೆ ಕೂಲಿ ಕೂಡ ಸರಿಯಾಗಿ ಸಿಗದಿರ ಲಾಭಾಂಶಗಳು ಕಡಿಮೆ ಆಗೋಗಿ ವ್ಯಾಪಾರಗಳು ಇವಾಗ ಮೊದಲಿಗೆ ಎಲ್ಲರೂ ಕೂಡ ಒಂದು ಫಂಕ್ಷನ್ ಅಂದರೆ ರೇಷ್ಮೆ ವಸ್ತ್ರಗಳನ್ನ ಉಡ್ತಾ ಇದ್ರು. ಈಗ ಎಲ್ಲರೂ ಕೂಡ ಡ್ರೆಸ್ಗಳಿಗೆ ಹೋಗಿದ್ದಾರೆ, ನಾನಾ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳಿಗೂ ಹೋಗಿದ್ದಾರೆ. ಹಾಗಾಗಿ ನಾವು ನೇಯ್ತಕ್ಕಂಥ ರೇಷ್ಮೆ ಬಟ್ಟೆಗೆ ಬೆಲೆ ಕಡಿಮೆ ಆಗಿ ನಾವು ಮಾಡ್ತಕ್ಕಂಥ ಕೂಲಿ ಕೂಡ ನಮಗೆ ಸಿಗದಿರ ಸಾಕಷ್ಟು ಜನ ನಮ್ಮ ಜನಾಂಗ ಈ ಕುಲಕಸಬನ್ನು ಬಿಟ್ಟು ಬೇರೆ ಅದು ಬಿಟ್ಟರೆ ಬೇರೆ ಏನಿರುತ್ತೆ, ಹೊಲ ಗದ್ದೆ ಕೂಲಿಗೆ ಹೋಗಿ ಬದುಕ್ತಾ ಇರೋದ್ರಿಂದ ರಾಜಕೀಯದಲ್ಲಿ ಈಚೆ ಬರಬೇಕು ಅಂದರೆ ಒಂದು ಸ್ವಲ್ಪ ಆರ್ಥಿಕವಾಗಿ ಪ್ರಬಲರಾಗಿ ಈಚೆಗೆ ಬಂದರೆ ಮಾತ್ರ ಇವತ್ತಿನ ದಿವಸದಲ್ಲಿ ರಾಜಕೀಯದಲ್ಲಿ ತೋರಿಸ್ಕೊಳ್ಳೋಕ್ಕಾಗುತ್ತೆ. ಅದರಲ್ಲೂ ಕೂಡ ನಮ್ಮ ಇಡೀ ರಾಜ್ಯದಲ್ಲೇ ಅಲ್ಲ, ನಮ್ಮ ದೇಶದಲ್ಲೇ ಈ ನೇಕಾರಿಕೆ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಮುಗ್ಧ ಜನ. ಒಬ್ಬರ ಮೇಲೆ ಚಾಡಿ ಹೇಳೋದು, ಒಬ್ಬರ ಮೇಲೆ ದೊಂಬಿ ಹಾಕೋದು ಇಂಥದ್ದು ಇಲ್ಲದೆ ಇರ್ತಕ್ಕಂಥ ಮುಗ್ಧ ಜನ.
ಹಂಗಾಗಿ ನಾವು ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟು ಬೇಗ ಈಚೆಗೆ ಬರೋಕ್ಕಾಗ್ದಿರ ಇದೆ. ಈಗ ನಮ್ಮ ಸೋಮಶೇಖರು ಇಂಥವರೆಲ್ಲ ಕೂಡ ಇತ್ತೀಚೆಗೆ ನಮಗೆ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಜಾಗೃತಿಯನ್ನು ಕೊಡ್ತಾ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಈಚೆಗೆ ತರ್ತಾ ಅಲ್ಲಲ್ಲಿ ಇವಾಗ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಇತ್ತೀಚೆಗೆ ಒಂದಷ್ಟು ಕಾಣಿಸ್ಕೊಳ್ಳುವಂಥ ದೀಪಗಳಾಗಿದ್ದಾರೆ. ಈ ಒಂದು ನಮ್ಮ ಏನು 9 ಪಂಗಡದ ಸ್ವಾಮೀಜಿಗಳು ಅವ್ರಿಗೂ ಕೂಡ ಮಠಗಳಿಂದ ಕೂಡ ಎಲ್ಲರಿಗೂ ಕೂಡ ಅವೇರ್ನೆಸ್ ಕೊಡ್ತಾ ಎಂ ಡಿ ಲಕ್ಷ್ಮಣವರಾಗಿರ್ಬೋದು, ಕೆ ಸಿ ಕೊಂಡೆಯವರಾಗಿರ್ಬೋದು, ಎಲ್ಲರೂ ಕೂಡ ಇವಾಗ ಸ್ವಲ್ಪ ಈಚೆಗೆ ಬಂದು ಎಲ್ಲರಿಗೂ ಜಾಗೃತಿ ಕೊಡ್ತಾ ಇತ್ತೀಚೆಗೆ ಒಂದು ಸ್ವಲ್ಪ ನಾವು ಹೊರಗಡೆ ಕಾಣಿಸ್ಕೊಳ್ತಾ ಇದ್ವಿ. ಮೊದಲಿಗೆ ಇವಾಗೇನೋ ನಾವು ನೇಕಾರ ಒಕ್ಕೂಟದಿಂದ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ. ಇಷ್ಟೀ ವರ್ಷಗಳಲ್ಲಿ ನೇಕಾರ ಒಕ್ಕೂಟ ಆಗಕ್ಕೆ ಮುಂಚೆ ಪ್ರೆಸ್ ಅಂದ್ರೆ ಏನು, ಯಾರಂದ್ರೆ ಏನು ಗೊತ್ತಿಲ್ಲ. ಆಯಾ ಊರುಗಳಲ್ಲಿ ಆಯಾ ಉನ್ನತ ಜಾತಿಯವರ ಒಂದು ಕೈ ಕೆಳಗೆ ಪಳಗುತ್ತಾ ನಾವು ನಲಿಗೆ ಈ ರೀತಿ ಇವತ್ತು ಸಬಲರಾಗಿದೆ. ಈ ಬಗ್ಗೆ ಈಗ ಬಹಳಷ್ಟು ವಿಷಯಗಳು ಇದುವರೆಗೂ ಚರ್ಚೆ ಆದವು. ಈಗ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 7 ತಾಲೂಕಿನವರು ಎಲ್ಲ ನಮ್ಮ ನೇಕಾರ ಪ್ರಮುಖ ಮುಖಂಡರು ಈ ಒಂದು ಸಭೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದಾರೆ. ವಿಷಯ ಮುಖ್ಯವಾಗಿ ಏನಂದ್ರೆ 7 ತರ ಸಮೀಕ್ಷೆ. ಒಂದು ಬಂದು ಕರ್ನಾಟಕ ಸರ್ಕಾರದವರು ಸಮೀಕ್ಷೆ ಮಾಡ್ತಾರೆ. ಆಮೇಲೆ ನಮ್ಮ ನೇಕಾರ ಸಮುದಾಯ ಒಕ್ಕೂಟ ಜಾತಿಗಳಿಗೆ ಒಳಪಡುವಂತ ಏನ್ ಜಾತಿಗಳಿದೆಯೋ ನಮ್ದೆಲ್ಲ ಜಾತಿ ಸಮೀಕ್ಷೆ ಮಾಡಿಕೊಂಡು ನಮ್ ಜನಾಂಗ ಎಷ್ಟಿದೆ ಅಂತ ಸರ್ಕಾರಕ್ಕೆ ತೋರಿಸುವ ಮೂಲ ಉದ್ದೇಶ ನಮ್ದು ಮೂಲವಾಗಿದೆ. ಅದಕ್ಕಾಗಿ